ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಅಚ್ಚೇ ದಿನ್ ಬಂದ್ಬಿಡ್ತು ಅಂತ ಹೇಳ್ತಿದ್ರಲ್ಲ, ಕೊನೆಗೂ ಭಾರತೀಯರಿಗೆ ಅಚ್ಚೇ ದಿನನ್ನ ಮೋದಿ ಸರ್ಕಾರ ಕೊಟ್ಟೇ ಬಿಡ್ತು. ಯಾವ್ದೇಳಿ? LPG ಗ್ಯಾಸ್ ಸಿಲಿಂಡರ್ ಬೆಲೆ 19 kg ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಈಗ ಎಷ್ಟಾಗಿದೆ? ಬರೋಬ್ಬರಿ 19 kg ಸಿಲಿಂಡರ್ ಬೆಲೆ 993 ರೂಪಾಯಿ ಆಗಿದೆ. 993 ರೂಪಾಯಿ ಅಂದ್ರೆ 2161 ರೂಪಾಯಿ ಇತ್ತು. ಈಗ 3102, ಬರೋಬ್ಬರಿ 900, ಹತ್ತತ್ರ 1000 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 5 kg ಕಮರ್ಷಿಯಲ್ ಸಿಲಿಂಡರ್ ಬೆಲೆ 872, 631 ರೂಪಾಯಿಯಿಂದ 241 ರೂಪಾಯಿ ಜಾಸ್ತಿ ಆಗಿದೆ. 5 kg ಸಿಲಿಂಡರ್ ಬೆಲೆ 882, 19 kg 993. ಈ ದೇಶದ ಜನರಿಗೆ ಮೋದಿ ಸರ್ಕಾರ ಅಚ್ಚೇ ದಿನ ಕೊಟ್ಟಿದೆ. ಗಾಯದ ಮೇಲೆ ಬರೆ ಎಳೆಯೋದು ಅಂತಾರಲ್ಲ, ಅದು ಇದೇನೆ. ಇವರು 5 ರಾಜ್ಯಗಳ ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ರು. ಏನು ಇವರು ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿದ್ದೇನು, ನಿಮಗೆ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ, ಗ್ಯಾರಂಟಿ ಯೋಜನೆಗಳನ್ನ ಮೀರಿಸೋ ಲೆವೆಲ್ಗೆ ಇವರ ತಂತ್ರಗಾರಿಕೆಗಳನ್ನ ನೋಡ್ಬೇಕು, ಇವರ ಘೋಷಣೆಗಳನ್ನ ನೋಡ್ಬೇಕು, ಇವ್ರ ದಬ್ಬಾಳಿಕೆಗಳನ್ನ ನೋಡ್ಬೇಕು. ಚುನಾವಣೆ ಮುಗಿತು, ಒಂದೇ ಸಮನೆ ರೈಸ್ ಮಾಡಿದ್ರು. ಈ ದೇಶದ ಜನರಿಗೆ ಬರೆ ಎಳೆದ್ರು. ಅಚ್ಚೇ ದಿನ ಕೊನೆಗೂ ಜನರಿಗೆ ಬಂದ್ಬಿಡ್ತು. ಅಲ್ಲ, ಮೊದಲೇ ಜನ ಒದ್ದಾಡ್ತಾ ಇದ್ದಾರೆ, ಗ್ಯಾಸ್ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ, ಆಟೋ ಡ್ರೈವರ್ಗಳು ಒದ್ದಾಡ್ತಾ ಇದ್ದಾರೆ, ಇನ್ನು ಹೋಟೆಲ್ ಉದ್ಯಮದವರು, ಬೇಕರಿ ಉದ್ಯಮದವರು, ಬೇರೆ ಬೇರೆ ಉದ್ಯಮದವರು ಪರದಾಡ್ತಾ ಇದ್ದಾರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಇಂತಹ ಸಂದರ್ಭದಲ್ಲಿ 1000 ಗಟ್ಲೆ ನೀವು ಏರ್ಸ್ಬಿಟ್ರೆ ಎಲ್ಲೋಗ್ಬೇಕು ಜನ? ಇವ್ರಿಗೇನಾದ್ರೂ ಈ ದೇಶದ ಜನರ ಬಗ್ಗೆ ಪ್ರೀತಿ ಇದೆಯಾ, ಕಾಳಜಿ ಇದೆಯಾ, ಕರುಣೆ ಇದೆಯಾ? ಏನೂ ಇಲ್ಲ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ರೈಸ್ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ಜನ ಕ್ಯಾಕ್ರಸ್ ಹೋಗಿತಾರೆ, ಇವ್ರ ವಿರುದ್ಧ ವೋಟ್ ಹಾಕ್ತಾರೆ ಅಂತೇಳಿ ಸುಮ್ಮನೆ ಇದ್ರು. ಚುನಾವಣೆ ಮುಗೀತು. ಚುನಾವಣೆ ಮುಗಿದ್ಮೇಲೆ ಇವ್ರು ಎಷ್ಟೇ ಬಾಯ್ ಬಿಡ್ಕೊಂಡ್ರು ಯಾರು ಕೇಳ್ತಾರೆ? ಈ ಮೋದಿಯ ಭಕ್ತರಿಗೆ, ಬಿಜೆಪಿಯ ಭಕ್ತರಿಗೆ, ಇವ್ರ ಅಭಿಮಾನಿಗಳಿಗೆ ಇವ್ರಿಗೆ ಎಷ್ಟು ಜಾಸ್ತಿ ಮಾಡಿದ್ರು ಇವ್ರೇನ್ ತಲೆ ಕೆಡಿಸ್ಕೊಳಲ್ಲ. ಇವ್ರೇನು ತಲೆ ಕೆಡಿಸ್ಕೊಳಲ್ಲ. ಇನ್ನೂ 1000 ಇನ್ನೂ 5000 ಬೇಕಾದ್ರೂ ರೈಸ್ ಮಾಡಿ ನಾವು ರೆಡಿ ಇದೀವಿ ಅಂತಾರೆ. ಯಾಕೆಂದ್ರೆ ಇವರು ಗುಲಾಮರು, ಇವರು ಸ್ವಾಭಿಮಾನಿಗಳಲ್ಲ, ಇವರು ನಿಜದ ದೇಶದ ಪ್ರಜೆಗಳಲ್ಲ. ಯಾಕೆಂದ್ರೆ ಏನ್ ಮಾಡಿದ್ದಕ್ಕೂ ಎಲ್ಲದಕ್ಕೂ ಜೈ ಜೈ ಅನ್ಕೊಂಡು ಹೋಗೋರು. ಆಮೇಲೆ ಇವ್ರೇನ್ ದೊಡ್ಡ ಶ್ರೀಮಂತರುಗಳಲ್ಲ, ಜನಸಾಮಾನ್ಯರೇ ಆಗಿರ್ತಾರೆ. ಇವರು ಒದ್ದಾಡ್ತಾರೆ, ಆದ್ರೂ ಒಳಗಡೆ ನೋವನ್ನ ತೋರಿಸ್ಕೊಳ್ಳದೆ ಜೈ ಜೈ ಮೋದಿ, ಜೈ ಮೋದಿ ಅಂತ. ಏನಾದ್ರೂ ಪ್ರಜ್ಞಾವಂತಿಕೆ ಇದೆಯಾ ಈ ದೇಶದ ಜನರಲ್ಲಿ? ಇವರುಗಳ ಕಾರಣದಿಂದ ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ. ಈ ರೀತಿ ಗ್ಯಾಸ್ ರೈಸ್ ಮಾಡಿದ್ರಲ್ಲ, ಇದು ಸರಿನಾ? ಏಕಾಏಕಿ ಜನರು ಈಗ ಮೊದ್ಲೇ ಒದ್ದಾಡ್ತಾ ಇದಾರೆ ಅಂತೇಳಿ ಕೇಂದ್ರದ ಸಂಸದೆ ಸಚಿವೆ ಶೋಭಾ ಕರಂದ್ಲಾಜೆ ಅವ್ರನ್ನ ಮಾತಾಡ್ಸಿದ್ರೆ ಅವ್ರ ಏನ್ ಹೇಳ್ತಾರೆ ಗೊತ್ತಾ? ಶೋಭಾ ಕರಂದ್ಲಾಜೆ, ಮೇಡಮ್, ನಿಮ್ ಸರ್ಕಾರ, ಮೋದಿ ಸರ್ಕಾರ LPG ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡಿದೆ, ಜನರಿಗೆ ಒಂದ್ ರೀತಿ ಬರೆ ಎಳ್ದಂಗ ಆಗಿದೆ. ಇದಕ್ಕೆ ನೀವ್ ಏನ್ ಹೇಳ್ತೀರಿ ಅಂತೇಳಿ ಮಾಧ್ಯಮದವ್ರ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ? ಇವರು ಕೇಳಿದ ಪ್ರಶ್ನೆಯನ್ನ ಬಿಟ್ಟು LPG ಗ್ಯಾಸ್ ದರ ಏರಿಕೆಯ ಪ್ರಶ್ನೆಗೆ ಇವ್ರು ಉತ್ತರ ಕೊಡೋದೇನ್ ಗೊತ್ತಾ? ಸಂಸತ್ನಲ್ಲಿ ಮಹಿಳಾ ಮಸೂದೆ ಇದಕ್ಕೆ ವಿರೋಧ ಮಾಡಿದ್ರು. ಎಂಥ ನಾಟಕ ಆಡ್ತಾರ್ರಿ ಇವರೆಲ್ಲ. LPG ಗ್ಯಾಸ್ ದರದ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಮಹಿಳಾ ಮಸೂದೆ ಬಗ್ಗೆ ಮಾತಾಡ್ತಾರೆ. ಇವ್ರ ಮಹಿಳಾ ಮಸೂದೆ, ಇವ್ರಿಗೆ ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಕಾಳಜಿ ಇದೆಯಾ? ಸುಮ್ನೆ ನಾಟಕ ಆಡ್ತಾರೆ. ಆ ಬಿಲ್ಲು ಬಿದ್ದೋಯ್ತು. ಓಟ್ ಏನು ಚುನಾವಣೆ ಸಂದರ್ಭದಲ್ಲಿ ಒಂದು ಗಿಮಿಕ್ ಮಾಡೋದಕ್ಕೋಸ್ಕರ ಈ ನಾಟಕ ಆಡಿದ್ರು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಶೋಭಾ ಕರಂದ್ಲಾಜೆ ಅವರ ಡ್ರಾಮಾ ನೋಡ್ಬೇಕಾಗಿತ್ತು. ಏನು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಬಾಯಿ ಬಡ್ಕೊಂಡಿದ್ದೇನು, ಕೂಗಾಡಿದ್ದೇನು, ಬಹಳ ಫೇಮಸ್ ಇವರು ಈ ಗ್ಯಾಸ್ ಅನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಶೋಭಾ ಕರಂದ್ಲಾಜೆ. ಈಗ ಕೇಳಿದ್ರೆ ಯಾವ್ದೋ ಪ್ರಶ್ನೆಗೆ ಯಾವ್ದೋ ಉತ್ತರ ಕೊಡ್ತಾರೆ. ಇವರೆಲ್ಲ ನಮ್ಮ ರಾಜ್ಯದ ಸಂಸದರುಗಳು, ನಮ್ಮ ರಾಜ್ಯದ ಮಿನಿಸ್ಟ್ರಿಗಳು, ನಮ್ಮ ರಾಜ್ಯದ ಪ್ರಜೆಗಳು. ಏನಾಗಿದೆ ಇವ್ರಿಗೆಲ್ಲ? ಈ ಲೆವೆಲ್ಗ ಬಕೆಟ್ ಹಿಡಿಯೋದು ಇವರೆಲ್ಲ ತಮ್ಮ ಪಕ್ಷಗಳಿಗೆ. ಈಗ ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ? ಈಗ ಈ ಭಕ್ತ ಪಡೆ ಏನ್ ಮಾಡತ್ತೆ ಗೊತ್ತಾ? ಈ ಗ್ಯಾಸ್ ರೈಸ್ ಆಗಿದೆಯಲ್ಲ, ಈಗ ಅವ್ರು ಹೇಳೋದೇನು ಅಂದ್ರೆ ಅವ್ರಿಗೆ ಸಮರ್ಥನೆಗೆ ಒಂದಷ್ಟು ಪರಿಹಾರಗಳನ್ನ ಅವರೇ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಏನು? ಈಗ ಗ್ಯಾಸ್ ರೈಸ್ ಆಗಿದೆ, LPG ಗ್ಯಾಸ್ ದರ, ಹಾಗಾಗಿ ಹೋಟೆಲ್ ಅಲ್ಲಿ ಊಟ ಮಾಡಬೇಡಿ, ಆರೋಗ್ಯಕ್ಕೆ ಬಹಳ ಒಳ್ಳೇದು, ಆದಷ್ಟು ಸೌದೆ ಒಲೆ ಬಳಸಿ. ಇವರ ಪರಿಹಾರಗಳು, ಇವ್ರ ಭಕ್ತ ಪಡೆ ಕಂಡುಕೊಂಡಿರೋ ಪರಿಹಾರಗಳು. ಆಮೇಲೆ ಸಿಲಿಂಡರ್ ದರ ಹೆಚ್ಚಾಗಲು ಯಾರ ಕಾರಣ? ನರೇಂದ್ರ ಮೋದಿ ಅಲ್ಲ ಕಣ್ರಿ. ನರೇಂದ್ರ ಮೋದಿ ಅವರು ಅಲ್ವೇ ಅಲ್ಲ. ಯಾರು? ನೆಹರು ಕಾರಣ. ನೆಹರು ಯಾವ ಕಾಲದವರು, ನರೇಂದ್ರ ಮೋದಿ ಯಾವ ಕಾಲದವರು? ಇವ್ರು ಹೇಳೋದು, ಒಟ್ಟು ಹಿಂಗೆ ಹೇಳೋದು. ಜನರನ್ನ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಇವರು ಕೆಲಸ ಮಾಡ್ತಾರಲ್ಲ, 2 ರೂಪೀಸ್ಗೆ, ಇವ್ರದ್ದು ಇದೇ ಕೆಲಸ. ಆಮೇಲೆ ಸಿಲಿಂಡರ್ ಬೆಲೆ ಹೆಚ್ಚಾಗೋದಕ್ಕೆ ಯಾರ ಕಾರಣ?
ಕಾಂಗ್ರೆಸ್ ಸರ್ಕಾರ ಕಾರಣ, ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಕಾರಣ ಅಂತ ಹೇಳೋದು. ಈ ತೈಲ ಕಂಪನಿಗಳು ಯಾರ ಸ್ವಾಮ್ಯದಲ್ಲಿದ್ದಾವೆ? ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತವೆ. ಅದು ಕೇಂದ್ರ ಸರ್ಕಾರದ ಒಂದು ಸ್ವಾಮ್ಯದಲ್ಲಿರುವುದು. ಅದು ರೈಸ್ ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ನಿರ್ಧಾರವೇ ಆಗಿರುತ್ತೆ. ಗ್ಯಾಸ್ ಜಾಸ್ತಿ ಆದ್ರೆ ಅದಕ್ಕೆ ಕಾರಣ ಯಾರು? ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳೋದು. ಆಮೇಲೆ ಇವರು ಇದಾವಲ್ಲ ಒಂದಷ್ಟು ರೆಡಿ ಉತ್ತರಗಳು, ಈ ರೀತಿ ಸಮಸ್ಯೆ ಆಗೋದಕ್ಕೆ ಮುಸ್ಲಿಮ್ರು ಕಾರಣ ಕಣ್ರಿ ಅಂತ ಅನ್ನೋದು. ಎಲ್ಲಿಗೆ ತಂದು ಬಿಟ್ರು ಇವರೆಲ್ಲ ನಮ್ಮ ದೇಶದ ಜನರನ್ನ. ತುತ್ತು ಅನ್ನಕ್ಕೋಸ್ಕರ ಉದ್ಯೋಗ ಇಲ್ಲದೆ, ನೆಮ್ಮದಿ ಇಲ್ಲದೆ ಬಹಳ ಪರದಾಡ್ತಿರುವಂತ ಕೂಲಿ ಕಾರ್ಮಿಕರು. ಇವತ್ತು ಕಾರ್ಮಿಕರ ದಿನಾಚರಣೆ. ಬಡ ಜನರು, ಎಷ್ಟೆಷ್ಟು ಜನರು ಒದ್ದಾಡ್ತಿದ್ದಾರೆ ಬದುಕನ್ನು ಕಂಡುಕೊಳ್ಳಕ್ಕೆ. ಇಂತಹ ಸಂದರ್ಭದಲ್ಲಿ ಇವ್ರು ಚುನಾವಣೆ ಮುಗಿದಾದ್ಮೇಲೆ ರೈಸ್ ಮಾಡ್ತಾರಲ್ಲ, ಹೈಕ್ ಮಾಡ್ತಾರಲ್ಲ, ಇವ್ರಿಗೆ ಏನಾದ್ರೂ ಜನರ ಬಗ್ಗೆ ಏನಾದ್ರೂ ಪ್ರೀತಿ ಇದೆಯಾ? ಅಚ್ಚೇ ದಿನ ಅಂದ್ರೆ ಇದೆ. ಇವರ ದುಷ್ಟತನ ಅಂದ್ರೆ ಇದೇನೆ. ಇವತ್ತು ಗ್ಯಾಸ್ ರೈಸ್, LPG ಗ್ಯಾಸ್ ದರ ಹೆಚ್ಚಾಗೋದಕ್ಕೆ ಕಾರಣ ಯಾರು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತ ಬೆಳವಣಿಗೆಗಳಂತ ನಾವು ಹೇಳ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತ ರಾಜಕೀಯ ಬೆಳವಣಿಗೆಗಳು, ಜೊತೆಗೆ ಅಮೆರಿಕ, ಇಸ್ರೇಲ್, ಇರಾನ್ ಈ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ರಾಜತಾಂತ್ರಿಕತೆ, ನಮ್ಮ ದೇಶದ ವಿದೇಶಾಂಗ ನೀತಿಯ ವೈಫಲ್ಯವೂ ಕೂಡ ಈ LPG ದರ ಹೆಚ್ಚಾಗೋದಕ್ಕೆ ಒಂದು ದೊಡ್ಡ ಕಾರಣ ಆಗಿದೆ. ಯಾಕೆಂದ್ರೆ ಅವನು ಅಮೆರಿಕದ ಹುಚ್ಚ ಹೇಳ್ದಂಗೆಲ್ಲ ಕೇಳ್ಕೊಂಡು ಯಾರ ಹತ್ರ ಖರೀದಿ ಮಾಡಬಾರ್ದು, ಯಾರ ಹತ್ರ ಖರೀದಿ ಮಾಡಬೇಕು, ಯಾರ ಹತ್ರ ಸ್ಟಾಪ್ ಮಾಡಬೇಕು, ಅಮೆರಿಕ ಹೇಳ್ದಂಗೆಲ್ಲ ಕೇಳಬೇಕು. ನಮ್ಮ ದೇಶದ ಮರ್ಯಾದೆಯನ್ನ, ಸ್ವಾಭಿಮಾನವನ್ನ ಅವರು ಅಡ ಇಟ್ಟಿರೋ ಕಾರಣಕ್ಕೋಸ್ಕರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರಿಯಾದ ನಿಲುವನ್ನ ತೆಗೆದುಕೊಳ್ಳದ ಕಾರಣಕ್ಕೋಸ್ಕರ ಇವತ್ತು ಜನಸಾಮಾನ್ಯ ಪರದಾಡಂಗ ಆಗ್ತಾ ಇದೆ. ಆರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂತಹ ಸಮಸ್ಯೆ, ಈ ಸಮಸ್ಯೆಯನ್ನ ಒಂದು ಒಳ್ಳೆಯ ರಾಜತಾಂತ್ರಿಕತೆಯ, ವಿದೇಶಾಂಗ ನೀತಿಯ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಅವಕಾಶ ಇತ್ತು. ಆದ್ರೆ ಭಾರತ ಈ ಅಮೆರಿಕ ಮತ್ತು ಇಸ್ರೇಲ್ ಈ ಎರಡು ದೇಶಗಳು ಇರಾನ್ ಮೇಲೆ ದಾಳಿ ಮಾಡಿದ ಈ ಯುದ್ಧದ ಸಂದರ್ಭದಲ್ಲಿ ಸರಿಯಾದ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳದ ಕಾರಣ ನಮಗೆ, ಅಂದ್ರೆ ನಮ್ಮ ದೇಶದ ಜನರಿಗೆ ಇವತ್ತು ದೊಡ್ಡ ನೋವು, ಬರೆ, ಆಘಾತ. ಇವ್ರು ಏನು ಆಗಲ್ಲ, ಇವ್ರಿಗೆ ಏನಾಗತ್ತೆ? ಇವ್ರು ಆರಾಮಾಗಿ ಅಧಿಕಾರದಲ್ಲಿ ಮೋಜು ಮಸ್ತಿ, ಇವ್ರಿಗೆ ಬೇಕಾದಂಗೆ ಜೀವನ ಮಾಡ್ತಾರೆ, ಐಷಾರಾಮಿಯ ಬದುಕು. ಇವತ್ತು ಈ ಸಾಮಾನ್ಯ ಮನುಷ್ಯ, ಕಟ್ಟಕಡೆಯ ಮನುಷ್ಯ ಇವತ್ತು ಒದ್ದಾಡ್ತಾ ಇದ್ದಾನೆ. ಇನ್ನು ಭಕ್ತರಿಗೆ ನೀನ್ ಎಷ್ಟು ಜಾಸ್ತಿ ಮಾಡಿದ್ರು ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಕಾಡಿಗೆ ಹೋಗಿ ಕಟ್ಟಿಗೆನ್ ಕಡ್ಕೊಂಡ್ ಬಂದು ಮತ್ತೆ ಪುರಾತನ ಕಾಲಕ್ಕೆ ಹೋಗ್ತಾರೆ. ಆದ್ರೆ ಈ ದೇಶದ ನೈಜ ಪ್ರಜೆಗಳಿದಾರಲ್ಲ, ಅವರ ಕತೆ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತದ ಈ ತೈಲ, ಯಾಕಂದ್ರೆ ನಾವು 60% LPG ತರಿಸ್ಕೊಳ್ತಾ ಇದೀವಿ. ಇರಾನ್ ಜೊತೆಗೆ ಒಂದು ಸರಿಯಾದ ಬಾಂಧವ್ಯವನ್ನ ನಾವು ಇಟ್ಕೊಳ್ಳದೆ ಇರೋ ಕಾರಣ. ಯಾಕೆಂದ್ರೆ ನಾವು ನೋಡ್ತಾ ಇದೀವಿ, ಯುದ್ಧ ಆಗೋದ್ಕಿಂತ ಮುಂಚೆ ಇಸ್ರೇಲ್ಗೆ ಹೋಗಿ ಅಲ್ಲಿ ಅವರ ಪದಕಕ್ಕೋಸ್ಕರ ಏನು ಕೊರಳನ್ನ ಒಡ್ಡಿ ಆ ನೇತಾನ್ಯಾಹು ಆ ಕೊಲೆಗಡಕನ್ನ ಅಪ್ಪಿಕೊಂಡು ನಾಟಕ ಆಡಿ ಸಹಜವಾಗಿ ಇರಾನ್ಗೆ ಬೇಜಾರಾಯ್ತು. ಇದು ಕೂಡ ಒಂದ್ ರೀತಿ ನಮಗೆ ತೊಂದ್ರೆನೆ. ಈ ದೇಶದ ಪ್ರಧಾನಿ ತನ್ನ ದೇಶದ ಜನರ ಬಗ್ಗೆ ಸರಿಯಾದ ನಿಲುವನ್ನ, ಜನರ ಬಗ್ಗೆ ಕಾಳಜಿಯನ್ನ ತೋರಿಸುವ ನೆಲೆಯಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಾಂಗ ನೀತಿಯ ನೆಲೆಯಲ್ಲಿ ಸರಿಯಾಗಿ ಪ್ರದರ್ಶನ ಮಾಡದೇ ಇರುವಂತ ಅಜ್ಞಾನದ ಕಾರಣಕ್ಕೋಸ್ಕರ ನಮ್ಮ ದೇಶದ ಜನ ಇವತ್ತು ಬಸವಳದು ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಇನ್ನೂ ಯಾವ್ಯಾವ ನರಕವನ್ನು ತೋರಿಸ್ತಾರೋ ಗೊತ್ತಿಲ್ಲ. ಇವನ್ನೆಲ್ಲ ಸಾಂಘಿಕವಾಗಿ ಖಂಡಿಸಿ ಹೋರಾಡುವ ಕೆಲಸವನ್ನ ದೇಶದ ಪ್ರಜ್ಞಾವಂತ ಜನರು, ನಾವು, ನೀವು, ಮಾಧ್ಯಮದವರು ಎಲ್ಲ ಮಾಡ್ಬೇಕು. ಇಲ್ಲಾಂದ್ರೆ ಇವರ ಅಚ್ಚೇ ದಿನ ಅಂದ್ರೆ ಇದು ನರಕ. ಅವ್ನು ಹೇಳದ್ನಲ್ಲ, ಟ್ರಂಪ್ ನರಕ ಅಂತ ಹೇಳಿದ್ ಒಂದ್ ರೀತಿ ಕರೆಕ್ಟೇ ಇದು. ಯಾಕಂದ್ರೆ ಇವರುಗಳ ಆಡಳಿತದ ವೈಫಲ್ಯ ಕಾರಣಕ್ಕೋಸ್ಕರ ನಿಜಕ್ಕೂ ನಾವು ನರಕವನ್ನೇ ಅನುಭವಿಸ್ತಾ ಇದ್ದೀವಿ. ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ನಾವಂತೂ ಎಚ್ಚೆತ್ತುಕೊಂಡು ಹೋರಾಡಲೇಬೇಕು. ಏನಂತೀರಿ? ಮತ್ತೊಂದು ಸುದ್ದಿಯೊಂದು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.